ಸಿಎಂ2 ಬಜೆಟ್ ಕನಸು ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಯನ್ನ ಹೊರಡಿಸಿದೆ. ಇದೀಗಾಗಲೇ ಜನ ನನ್ನ ಪರ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಹೇಳಿದ ಕೂಡಲೇ ಭಾರಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಸಿಎಂ2 ಬಜೆಟ್ ಕನಸು ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ನಡೀತಾ ಇದೆ. ಜನ ನನ್ನ ಪರ ಎಂದು ಸಿಎಂ ಸಿದ್ದು ಹೇಳಿದ ಕೂಡಲೇ ಭಾರಿ ಬೆಳವಣಿಗೆ. ದಿಢೀರಂತ ದೆಹಲಿಗೆ ಹೊರಡಲು ಡಿಸಿಎಂ ಡಿಕೆಶಿ ಪ್ಲಾನ್. ನಾಳೆ ಬೆಳಗ್ಗೆ HALನಿಂದ ಸ್ಪೆಷಲ್ ಫ್ಲೈಟ್ ನಲ್ಲಿ ಪಯಣ ಬೆಳೆಸ್ತಾರೆ. ಮೊದಲು ಕಲಬುರಗಿಗೆ ತೆರಳಿ ಅಲ್ಲಿಂದ ದೆಹಲಿಗೆ ಡಿಸಿಎಂ ಡಿಕೆ ತೆರಳುತ್ತಾರೆ. ನಾಳೆ ಮಧ್ಯಾಹ್ನ 3 ಗಂಟೆ ಬಳಿಕ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾರೆ. ನಾಳೆ ಸಂಜೆ ದೆಹಲಿಯಲ್ಲೇ ಇರಲಿರುವ ಕನಕಪುರ ಬಂಡೆ ಖಾಸಗಿ ಕೆಲಸದ ಮೇಲೆ ದೆಹಲಿಗೆ ಅಂತಿರುವಂತಹ ಡಿಕೆ ಕ್ಯಾಂಪ್. ಆದ್ರೆ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ? ನಾಡಿದ್ದು ಬೆಳಗ್ಗೆ ಇಂಡಿಗೋ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ರಿಟರ್ನ್ ಆಗ್ತಾರೆ. ಭಾರಿ ಸಂಚಲನ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಡೆ. ಸಿಎಂ2 ಬಜೆಟ್ ಕನಸು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ, ಮಿಂಚಿನ ಬೆಳವಣಿಗೆ ಕಾಣಿಸ್ತಾ ಇದೆ. ಜನ ನನ್ನ ಪರ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ ತಕ್ಷಣ ಡಿಕೆಶಿಗೆ ಒಂದ್ ರೀತಿಯಾಗಿ ಟೆನ್ಷನ್ ಶುರುವಾಗಿದೆಯಾ ಹಾಗಾದ್ರೆ? ಯಾಕಂದ್ರೆ ದಿಢೀರಂತ ದೆಹಲಿಗೆ ಪ್ರವಾಸ ಬೆಳೆಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಯಾವ ಕಾರಣಕ್ಕೆ ದಿಢೀರಂತ ಪ್ಲಾನ್ ಮಾಡಿಕೊಂಡ್ರು? ಈಗಾಗಲೇ ಬಜೆಟ್ ಬಳಿಕ ಡಿಸಿಎಂಗೆ ಸಿಎಂ ಪಟ್ಟ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಪಟ್ಟಾಭಿಷೇಕ ಆಗುತ್ತೆ, ಸಿಎಂ ಪಟ್ಟಾಭಿಷೇಕ ಖಂಡಿತ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆಗೂ ಸಹಿತ ಕೊಂಚ ಅನುಮಾನ ಇದೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಡಿಕೆ ಟೂರ್ ಪ್ಲಾನ್ ಹೇಗಿದೆ? 5:30 ದೆಹಲಿಯಲ್ಲಿ ಡಿಕೆ ವಿಶೇಷ ವಿಮಾನ, 9:30 ಬೆಳಿಗ್ಗೆ HALನಲ್ಲಿ ವಿಶೇಷ ವಿಮಾನ ಟೇಕ್ ಆಫ್ ಆಗುತ್ತೆ. 10:30 ಸುಮಾರು ಅಂದ್ರೆ ಬೆಳಗ್ಗೆನ ಸುಮಾರು ಕಲಬುರಗಿಯಲ್ಲಿ ವಿಶೇಷ ವಿಮಾನ ಲ್ಯಾಂಡಿಂಗ್ ಆಗುತ್ತೆ. 11:45 ಚಿತ್ತಾಪುರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಕೊಡಲಾಗುತ್ತೆ. ಇನ್ನು 2:30 ಚಿತ್ತಾಪುರದಿಂದ ಕಲಬುರಗಿ ಏರ್ಪೋರ್ಟ್ನತ್ತ ಡಿಕೆ ತೆರಳುತ್ತಾರೆ. 3:15 ಕಲಬುರಗಿಯಿಂದ ದೆಹಲಿಯತ್ತ ವಿಮಾನ ಟೇಕ್ ಆಫ್ ಆಗುತ್ತೆ. ಅಂದ್ರೆ ನಾಳೆ ಇರುವಂತಹ ಡಿಕೆಶಿ ಪ್ಲಾನ್ ಇದು ಯಾವ ರೀತಿಯಾಗಿದೆ ಅಂತ. ದೆಹಲಿಗೆ ವಿಶೇಷ ವಿಮಾನದಲ್ಲಿ ತೆರಳೋಕೆ ಸಿದ್ಧವಾಗಿದ್ದಾರೆ. ಇನ್ನು ಬೆಳಗಿನ ಸುಮಾರು HALನಲ್ಲಿ ವಿಮಾನ ಟೇಕ್ ಆಫ್ ಆಗಿ ಕಲಬುರಗಿ ತಲುಪುತ್ತೆ. ಕಲಬುರಗಿಯಿಂದ ಸಮಾರಂಭವನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ದೆಹಲಿಗೆ ತೆರಳುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ಕಾರಣಕ್ಕೆ ಇದೀಗ ದೆಹಲಿಯ ಟೂರ್ ಅನ್ನ ಮಾಡ್ತಾ ಇದ್ದಾರೆ, ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆಶಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಆದರೆ ಡಿಕೆ ಬಣದಿಂದ ಕೇಳಿ ಬರ್ತಾ ಇರುವಂಥ ವಿಷಯ ಏನು? ಖಾಸಗಿ ವಿಷಯ ಅಂದರೆ ಪರ್ಸನಲ್ ಏನೋ ವೈಯಕ್ತಿಕವಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಒಂದಿಷ್ಟು ಡಿಕೆ ಬಣದಿಂದ ಕೇಳಿ ಬರ್ತಾ ಇರುವಂಥ ಮಾಹಿತಿ. ಬಟ್ ಇಲ್ಲಿ ನಾವು ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿ ನೋಡೋದಾದರೆ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಟೂರ್ ಎಷ್ಟರ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಂತ ಇಲ್ಲಿ ಗಮನಿಸಿ ನೋಡೋದಾದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಜನ ನನ್ನ ಪರವಾಗಿದ್ದಾರೆ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಾನು ಕೇಳ್ತೀನಿ, ಹೈಕಮಾಂಡ್ ಮುಂದುವರಿಯಲಿ ಅಂದ್ರೆ ಮುಂದುವರಿತೀನಿ, ಇಲ್ಲ ಅಂತ ಅಂದ್ರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಬಟ್ ಇದೀಗ ಪಂಚರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಸಹಿತ ಒಂದು ಕೊಂಚ ಹಿಂದೇಟು ಹಾಕ್ತಾ ಇದೆ ಅನ್ನುವಂಥ ಅನುಮಾನಗಳು ಒಂದು ಕಡೆ ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ಅಸ್ಸಾಂನ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ಗೆ ಈಗಾಗಲೇ ಹೈಕಮಾಂಡ್ ಒದಗಿಸಿದೆ. ಇದನ್ನೇ ಒಂದು ಕಾರಣವಾಗಿಟ್ಕೊಂಡು ಈಗಾಗಲೇ 2 ಬಾರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಬರ್ತಾರೆ, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡೋಕೆ ಅಂತ ತೆರಳುತ್ತಾರೆ. ಇನ್ನು ನಾವು ಗಮನಿಸಿದ್ವಿ ಕಳೆದ ಬಾರಿ ಕಾಮಾಖ್ಯ ಟೆಂಪಲ್ಗೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ತೆರಳಿದ್ರು. ಸೊ ಇದನ್ನೆಲ್ಲ ಬೆಳವಣಿಗೆಯನ್ನು ನೋಡಿದಾಗ ಒಂದಿಷ್ಟು ಅನುಮಾನ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಈ ಒಂದು ದೆಹಲಿ ಟೂರ್ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಡಿಕೆ ಶಿವಕುಮಾರ್ ಅವರಿಂದ ಮತ್ತೊಂದು ಪ್ರಯತ್ನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಬಾರಿಯೂ ಕೂಡ ದೆಹಲಿಗೆ ಒಂದಿಲ್ಲೊಂದು ಕಾರಣಗಳಿಂದ ಡಿಕೆ ಶಿವಕುಮಾರ್ ಹೋಗ್ತಾನೆ ಇದ್ದಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅನ್ನುವಂತಹದ್ದು ಕೂಡ ಒಂದು ರೀತಿಯಾಗಿ ಗೊತ್ತಿರುವಂತಹ ವಿಚಾರ. ಆದ್ರೆ ಇದೀಗ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ನಾಳೆ ಸಂಜೆ ಅವರು ಏನು ದೆಹಲಿಗೆ ತೆರಳ್ತಾ ಇದ್ದಾರೆ, ರಾತ್ರಿ ಅಲ್ಲಿಯೇ ತಂಗುವಂತಹ ವೇಳೆಯಲ್ಲಿ ಅಥವಾ ಅಲ್ಲಿರುವಂತಹ ವೇಳೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ಅನ್ನುವಂತಹದ್ದು ಅಥವಾ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಮೂಲಗಳ ಮಾಹಿತಿ.
ಆದ್ರೆ ರಾಹುಲ್ ಗಾಂಧಿ ಸಿಗ್ತಾರೋ ಸೋನಿಯಾ ಗಾಂಧಿ ಸಿಗ್ತಾರೋ ಅನ್ನುವಂತಹದ್ದು ಯಾವುದಕ್ಕೂ ಕೂಡ ಕನ್ಫರ್ಮ್ ಇಲ್ಲ. ಅದು ಆಗುತ್ತೆ ಅನ್ನೋದಕ್ಕೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಬದಲಾಗಿ ಬಹುತೇಕವಾಗಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಉಳಿದಂತಹ ನಾಯಕರುಗಳನ್ನ, ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬರಬಹುದು. ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ 4-5 ದಿನ ಕೂತು ಸಮಯ ಕೇಳಿದ್ರು ಕೂಡ ಸಿಗದೆ ಇರುವಂತಹ ರಾಹುಲ್ ಗಾಂಧಿ ಅವರು ಈಗ ಸಿಗ್ತಾರೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ಹೋಗ್ತಾ ಇರುವಂತಹದ್ದು. ಸಹಜವಾಗಿ ದೆಹಲಿ ಪ್ರಯಾಣ ಅನ್ನುವಂತಹ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರು ಯಾರನ್ನೇ ಭೇಟಿಯಾದ್ರೂ ಕೂಡ ಅದು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ನಾಳಿನ ಅವರ ದೆಹಲಿಯ ಭೇಟಿ ಒಂದಿಷ್ಟು ಮಹತ್ವವನ್ನ ಮತ್ತೆ ಚರ್ಚೆಗೆ ಕಾರಣ ಆಗಿರೋದು ಕೂಡ ಇದೇ ಕಾರಣಕ್ಕೆ ವನಿತಾ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಈಗ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ತಿಳಿದಂತ ಸಂದರ್ಭದಲ್ಲಿ 4 ದಿನ ಠಿಕಾಣೆ ಹೊಡೆದ್ರು ದೆಹಲಿಯಲ್ಲಿ ರಾಹುಲ್ ಅವರ ಭೇಟಿ ಆಗುವುದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಮಾತುಕತೆ ಆಗೋದಿಲ್ಲ. ಅಂದ್ರೆ ಯಾವ ರೀತಿಯಾಗಿ ಒಂದ್ ಕಡೆಗಣಿಸ್ತಾ ಇದೆಯಾ ಅಂತ ಹೈಕಮಾಂಡ್ ಅಂತ ಇಲ್ಲಿ ಪರಿಗಣಿಸಿ ನೋಡಿದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಇದೀಗ ಈ ನಿರ್ಧಾರ ಏನಿದೆ ಇದು ಹೈಕಮಾಂಡ್ಗೆ ಸಾಕಷ್ಟು ಮಟ್ಟಿಗೆ ತಲೆನೋವನ್ನ ತಂದೊಡ್ಡಿರುವಂತಹ ವಿಚಾರ. ಒಂದು ಕಡೆ ಮುಂದಿನ ವಿಧಾನಸಭೆ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಸದ್ಯಕ್ಕೆ ಸೀಟಿಂದ ಕೆಳಗಡೆ ಇಳಿಸೋದು ಭಾರಿ ಪ್ರಮಾಣದ ಒಂದು ರೀತಿಯಾಗಿ ಹೊಡೆತ ಕೊಡುವಂಥದ್ದು. ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಹೈಕಮಾಂಡ್.